ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 30 ಅಕ್ಟೋಬರ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಡೇ ಆಫ್ ದ ಇಯರ್ ಈಸ್ ಅಬ್ಸರ್ವ್ಡ್ ಆಸ್ ಇನ್ಫ್ಯಾಂಟ್ರಿ ಡೇ ಬೈ ಇಂಡಿಯನ್ ಆರ್ಮಿ? ಪ್ರತಿ ವರ್ಷ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ಯಾವ ದಿನವನ್ನು ಇನ್ಫ್ಯಾಂಟ್ರಿ ದಿನವೆಂದು ಆಚರಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 27 ಅಕ್ಟೋಬರ್. ಪ್ರತಿ ವರ್ಷ ಅಕ್ಟೋಬರ್ 27 ಅನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಇನ್ಫ್ಯಾಂಟ್ರಿ ದಿನವೆಂದು ಆಚರಿಸುತ್ತದೆ. ಅಕ್ಟೋಬರ್ 27, 1947 ರಂದು ಪಾಕಿಸ್ತಾನ್ ಆರ್ಮಿ ಮತ್ತು ಲಷ್ಕರ್ ಆಕ್ರಮಣಕಾರರು ಭಾರತದ ನೆಲದ ಮೇಲೆ ನಡೆದ ಮೊದಲ ದಾಳಿಯ ವಿರುದ್ಧ ಜಯ ಸಾಧಿಸಲು ಭಾರತೀಯ ಸೇನೆ ಸಿಖ್ ರೆಜಿಮೆಂಟ್ನ ಮೊದಲ ಬಟಾಲಿಯನ್ ಯುದ್ಧ ನಡೆಸಿದಾಗ ಸ್ವತಂತ್ರ ಭಾರತದ ಮೊದಲ ಮಿಲಿಟರಿ ಘಟನೆಯ ನೆನಪಿಗಾಗಿ ಇನ್ಫ್ಯಾಂಟ್ರಿ ದಿನವನ್ನು ಆಚರಿಸಲಾಗುತ್ತದೆ. ಇಂಡಿಯನ್ ಆರ್ಮಿ ಬಗ್ಗೆ ನೋಡೋದು ಸ್ನೇಹಿತರೆ, ಇಂಡಿಯನ್ ಆರ್ಮಿದು ಮುಖ್ಯಸ್ಥರು ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಮನೋಜ್ ಮುಕುಂದ್ ನರ್ವಾನೆ. ಸೊ ಪ್ರತಿ ವರ್ಷ ಇಂಡಿಯನ್ ಆರ್ಮಿ ಅಕ್ಟೋಬರ್ 27 ರಂದು ಇನ್ಫ್ಯಾಂಟ್ರಿ ದಿನವೆಂದು ಆಚರಿಸುತ್ತದೆ. ಹೂ ಇಸ್ ದ ಆಥರ್ ಆಫ್ ದ ಬುಕ್ ನೈಟ್ ಆಫ್ ರೆಸ್ಟ್ಲೆಸ್ ಸ್ಪಿರಿಟ್ಸ್? ನೈಟ್ ಆಫ್ ರೆಸ್ಟ್ಲೆಸ್ ಸ್ಪಿರಿಟ್ಸ್ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಬರ್ಪ್ರೀತ್ ಸಿಂಗ್. ಆಥರ್ ಸಬರ್ಪ್ರೀತ್ ಸಿಂಗ್ ಅವರು ನೈಟ್ ಆಫ್ ರೆಸ್ಟ್ಲೆಸ್ ಸ್ಪಿರಿಟ್ಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಬೈ ವಿಚ್ ಇಯರ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಸ್ಯಾಟಲೈಟ್ ಈಸ್ ಶೆಡ್ಯೂಲ್ಡ್ ಟು ಬಿ ಲಾಂಚ್? ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಉಪಗ್ರಹವನ್ನು ಯಾವ ವರ್ಷದಲ್ಲಿ ಉಡಾಯಿಸಲು ನಿರ್ಧರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 2022. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ನಿಸಾರ್ ಸ್ಯಾಟಲೈಟ್ ಅನ್ನು 2022ರಲ್ಲಿ ಉಡಾವಣೆ ಮಾಡಲು ನಿರ್ಧರಿಸಲಾಗಿದೆ. ಸುರಕ್ಷಿತ ಮತ್ತು ಸುಸ್ಥಿರ ಬಾಹ್ಯಾಕಾಶ ಪರಿಸರಕ್ಕೆ ಪರಿಸ್ಥಿತಿಗಳನ್ನು ಸೃಷ್ಟಿಸುವ ಪ್ರಯತ್ನಗಳನ್ನು ಇದು ವೇಗವರ್ಧಿಸುತ್ತದೆ. ನಿಸಾರ್ದು ಫುಲ್ ಫಾರ್ಮ್ ಸ್ನೇಹಿತರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್. ನಾಸಾದು ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC US ನಲ್ಲಿದೆ. ನಾಸಾದು ಸ್ಥಾಪನೆ 1 ಅಕ್ಟೋಬರ್ 1958ನಲ್ಲಿ ಆಗಿದೆ. ನಾಸಾದು ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ಜಿಮ್ ಬ್ರಿಡೆನ್ಸ್ಟೈನ್. ಇಸ್ರೋ ಬಗ್ಗೆ ನೋಡೋದ್ರೆ ಇಸ್ರೋದು ಸ್ಥಾಪನೆ 15 ಆಗಸ್ಟ್ 1969ನಲ್ಲಿ ಆಗಿದೆ. ಇಸ್ರೋದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಕರ್ನಾಟಕನಲ್ಲಿದೆ. ಇಸ್ರೋದು ಪ್ರಸ್ತುತ ಡೈರೆಕ್ಟರ್ K. Sivan. Who is the head of 70-member high-level committee set up by Government of India to commemorate 400th anniversary of ಗುರು ತೇಜ್ ಬಹಾದೂರ್? ಗುರು ತೇಜ್ ಬಹಾದೂರ್ ಅವರ 400ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ರಚಿಸಲಾದ 70 ಸದಸ್ಯರ ಉನ್ನತ ಮಟ್ಟದ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಗುರು ತೇಜ್ ಬಹಾದೂರ್ ಅವರ 400ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ರಚಿಸಲಾದ 70 ಮೆಂಬರ್ಸ್ ಉನ್ನತ ಮಟ್ಟದ ಸಮಿತಿಯ ಮುಖ್ಯಸ್ಥರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ವಿತ್ ವಿಚ್ ಕಂಟ್ರೀಸ್ postal services India Post has signed an agreement for electronic exchange of data related to postal shipments? ಅಂಚೆ ಸಾಗಣೆಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಡೇಟಾ ವಿನಿಮಯಕ್ಕಾಗಿ ಇಂಡಿಯಾ ಪೋಸ್ಟ್ ಯಾವ ದೇಶದ ಅಂಚೆ ಸೇವೆಗಳೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್. ಇಂಡಿಯಾ ಪೋಸ್ಟ್ ಮತ್ತು US ಪೋಸ್ಟಲ್ ಸರ್ವಿಸ್ ಪೋಸ್ಟ್ ಸಾಗಣೆಗೆ ಸಂಬಂಧಿಸಿದ ದತ್ತಾಂಶಗಳ ಎಲೆಕ್ಟ್ರಾನಿಕ್ ವಿನಿಮಯಕ್ಕಾಗಿ ಅಕ್ಟೋಬರ್ 27 ರಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಪೋಸ್ಟ್ ಚಾನೆಲ್ಗಳ ಮೂಲಕ ರಫ್ತು ಸುಲಭವಾಗುವುದು ಒಪ್ಪಂದದ ಪ್ರಾಥಮಿಕ ಉದ್ದೇಶವಾಗಿದೆ. ಈ ಒಪ್ಪಂದದೊಂದಿಗೆ ಆಯಾ ಸಂಸ್ಥೆಗಳು ತಮ್ಮ ಆಗಮನದ ಮುಂಚೆಯೇ ರವಾನೆಯಾಗುತ್ತಿರುವ ಅಂತಾರಾಷ್ಟ್ರೀಯ ಅಂಚೆ ವಸ್ತುಗಳ ಎಲೆಕ್ಟ್ರಾನಿಕ್ ಡೇಟಾವನ್ನು ರವಾನಿಸುತ್ತವೆ ಮತ್ತು ಸ್ವೀಕರಿಸುತ್ತವೆ. What is the rank of Indian men's football team in FIFA's latest ranking? ಫಿಫಾದ ಇತ್ತೀಚಿನ ಶ್ರೇಯಾಂಕದಲ್ಲಿ ಫಿಫಾ ಲೇಟೆಸ್ಟ್ ರ್ಯಾಂಕಿಂಗ್ಸ್ನಲ್ಲಿ ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ರ್ಯಾಂಕ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 109. ಭಾರತೀಯ ಪುರುಷರ ಫುಟ್ಬಾಲ್ ತಂಡವು 1 ಸ್ಥಾನದಿಂದ ಕುಸಿದಿದೆ ಮತ್ತು ಇತ್ತೀಚಿನ ಫಿಫಾ ರ್ಯಾಂಕಿಂಗ್ಸ್ನಲ್ಲಿ 109ನೇ ಸ್ಥಾನದಲ್ಲಿದೆ, 109. ಭಾರತ 1187 ಪಾಯಿಂಟ್ಸ್ ಅನ್ನು ಪಡೆದಿದೆ. ಸೊ ಈ ರ್ಯಾಂಕಿಂಗ್ಸ್ ಅಲ್ಲಿ ಟಾಪ್ 4 ನೋಡೋದ್ರೆ ಫಸ್ಟ್ ಬೆಲ್ಜಿಯಂ, ಸೆಕೆಂಡ್ ಫ್ರಾನ್ಸ್, ಥರ್ಡ್ ಬ್ರೆಜಿಲ್ ಅಂಡ್ ಫೋರ್ತ್ ಇಂಗ್ಲೆಂಡ್. ಫಿಫಾ ಬಗ್ಗೆ ನೋಡೋದು ಸ್ನೇಹಿತರೆ ಫಿಫಾದು ಫುಲ್ ಫಾರ್ಮ್
ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್. ಫಿಫಾದು ಪ್ರಸ್ತುತ ಪ್ರೆಸಿಡೆಂಟ್ ಜಿಯಾನಿ ಇನ್ಫಾಂಟಿನೋ. ಫಿಫಾದು ಸ್ಥಾಪನೆ 21 ಮೇ 1904ನಲ್ಲಿ ಆಗಿದೆ. ಫಿಫಾದು ಹೆಡ್ ಕ್ವಾರ್ಟರ್ಸ್ ಜೂರಿಚ್, ಸ್ವಿಟ್ಜರ್ಲೆಂಡ್ನಲ್ಲಿದೆ. ಸೊ ವಿವಿಧ ಸೂಚ್ಯಾಂಕಗಳಲ್ಲಿ ಭಾರತದ ರ್ಯಾಂಕ್ ನೋಡೋದಾದ್ರೆ ಸ್ನೇಹಿತರೆ, ಇಂಡಿಯಾಸ್ ರ್ಯಾಂಕ್ ಇನ್ ಡಿಫರೆಂಟ್ ಇಂಪಾರ್ಟೆಂಟ್ ಇಂಡೆಕ್ಸ್ 2020. ಫಸ್ಟ್, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ 144, IP ಇಂಡೆಕ್ಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ 40, ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ 84, ಗ್ಲೋಬಲ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 142, IMD's ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 43, ಗ್ಲೋಬಲ್ ಎಕನಾಮಿಕ್ ಫ್ರೀಡಮ್ ರ್ಯಾಂಕಿಂಗ್ 105, ಗ್ಲೋಬಲ್ ಹಂಗರ್ ಇಂಡೆಕ್ಸ್ 94. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ಅಂಡ್ ಸ್ನೇಹಿತರೆ, ಈ ವಿಡಿಯೋದು ಕ್ವಿಜ್ ಅಂಡ್ ಜಾಬ್ ಇನ್ಫಾರ್ಮೇಷನ್ಗಾಗಿ ನೀವು ನಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬಹುದು. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಫಾಲೋ ಮಾಡಬಹುದು. ವಿಚ್ ಸ್ಪೇಸ್ ಏಜೆನ್ಸೀಸ್ ಸ್ಟ್ರಾಟೋಸ್ಫಿಯರಿಕ್ ಅಬ್ಸರ್ವೇಟರಿ ಫಾರ್ ಇನ್ಫ್ರಾರೆಡ್ ಆಸ್ಟ್ರೋನಮಿ ಹ್ಯಾಸ್ ಡಿಸ್ಕವರ್ಡ್ ವಾಟರ್ ಆನ್ ಸನ್ಲಿಟ್ ಸರ್ಫೇಸ್ ಆಫ್ ಮೂನ್? ಯಾವ ಬಾಹ್ಯಾಕಾಶ ಏಜೆನ್ಸಿಯ ಸ್ಟ್ರಾಟೋಸ್ಫಿಯರಿಕ್ ಅಬ್ಸರ್ವೇಟರಿ ಫಾರ್ ಇನ್ಫ್ರಾರೆಡ್ ಆಸ್ಟ್ರೋನಮಿ ಸನ್ಲಿಟ್ ಸರ್ಫೇಸ್ ಆಫ್ ಮೂನ್ನಲ್ಲಿ ನೀರನ್ನು ಕಂಡು ಹಿಡಿದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ನಾಸಾ. ನಾಸಾ ಸ್ಟ್ರಾಟೋಸ್ಫಿಯರಿಕ್ ಅಬ್ಸರ್ವೇಟರಿ ಫಾರ್ ಇನ್ಫ್ರಾರೆಡ್ ಆಸ್ಟ್ರೋನಮಿ ಚಂದ್ರನ ಸನ್ಲಿಟ್ ಸರ್ಫೇಸ್ನಲ್ಲಿ ನೀರನ್ನು ಕಂಡು ಹಿಡಿದಿದೆ. ಅಂಡ್ ನೀರು ತನ್ನನೆಯ ನೆರಳಿನ ಸ್ಥಳಕ್ಕೆ ಸೀಮಿತವಾಗಿಲ್ಲ, ಆದರೆ ಚಂದ್ರನ ಮೇಲ್ಮೈಯಲ್ಲಿ ವಿತರಿಸಬಹುದೆಂದು ಇದು ಸೂಚಿಸುತ್ತದೆ. ಸೋಫಿಯಾದು ಫುಲ್ ಫಾರ್ಮ್ ಸ್ನೇಹಿತರೆ ಸ್ಟ್ರಾಟೋಸ್ಫಿಯರಿಕ್ ಅಬ್ಸರ್ವೇಟರಿ ಫಾರ್ ಇನ್ಫ್ರಾರೆಡ್ ಆಸ್ಟ್ರೋನಮಿ. ಸೋಫಿಯಾ ಬಗ್ಗೆ ನೋಡೋದು ಸ್ನೇಹಿತರೆ, ಸೋಫಿಯಾ ಮಾರ್ಪಡಿಸಿದ ಮಾಡಿಫೈಡ್ ಬೋಯಿಂಗ್ 747 SP ವಿಮಾನವಾಗಿದೆ. ಅಂಡ್ ಇದು ಆಸ್ಟ್ರೋನಾಮರ್ಸ್ಗೆ, ಖಗೋಳ ಶಾಸ್ತ್ರಜ್ಞರಿಗೆ ಸೌರಮಂಡಲ ಮತ್ತು ಅದಕ್ಕೂ ಮೀರಿ ಅಧ್ಯಯನ ಮಾಡಲು ಅನುವು ಮಾಡಿಕೊಡುತ್ತದೆ. ಅಂಡ್ ವಾಟರ್ ಪ್ರೆಸೆನ್ಸ್ ನೋಡೋದು ಸ್ನೇಹಿತರೆ 100 to 412 ppm parts per million. Name the young Bangladeshi boy who has won special prize of $1,000 in global art competition organized by Indian Council of Cultural Relations. ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರಲ್ ರಿಲೇಷನ್ಸ್ ಆಯೋಜಿಸಿರುವ ಜಾಗತಿಕ ಕಲಾ ಸ್ಪರ್ಧೆಯಲ್ಲಿ $1,000 ವಿಶೇಷ ಬಹುಮಾನವನ್ನು ಗೆದ್ದ ಬಾಂಗ್ಲಾದೇಶ್ ಹುಡುಗನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಅನ್ಸರ್ ಅಲಿ. 6 ವರ್ಷದ ಬಾಂಗ್ಲಾದೇಶದ ಅನ್ಸರ್ ಅಲಿ ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರಲ್ ರಿಲೇಷನ್ಸ್ ಆಯೋಜಿಸಿರುವ ಜಾಗತಿಕ ಕಲಾ ಸ್ಪರ್ಧೆಯಲ್ಲಿ $1,000 ವಿಶೇಷ ಪ್ರೈಸ್ ಅನ್ನು ಗೆದ್ದಿದ್ದಾರೆ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಆರ್ಗನೈಸ್ಡ್ ಇಂಡಿಯಾ ಆಸ್ಟ್ರೇಲಿಯಾ ಸರ್ಕ್ಯುಲರ್ ಎಕನಾಮಿ ಹ್ಯಾಕಥಾನ್ ಇನ್ ಅಸೋಸಿಯೇಷನ್ ವಿತ್ ಆಸ್ಟ್ರೇಲಿಯಾಸ್ ಕಾಮನ್ವೆಲ್ತ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆರ್ಗನೈಸೇಷನ್? ಆಸ್ಟ್ರೇಲಿಯಾದ ಕಾಮನ್ವೆಲ್ತ್ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ಇಂಡಿಯಾ ಆಸ್ಟ್ರೇಲಿಯಾ ಸರ್ಕ್ಯುಲರ್ ಎಕನಾಮಿ ಹ್ಯಾಕಥಾನ್ ಅನ್ನು ಯಾವ ಸಂಸ್ಥೆ ಆಯೋಜಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ನೀತಿ ಆಯೋಗ್. ಆಸ್ಟ್ರೇಲಿಯಾದ ಕಾಮನ್ವೆಲ್ತ್ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸಂಸ್ಥೆಯ ಸಹಯೋಗದೊಂದಿಗೆ ಇಂಡಿಯಾ ಆಸ್ಟ್ರೇಲಿಯಾ ಸರ್ಕ್ಯುಲರ್ ಎಕನಾಮಿ ಹ್ಯಾಕಥಾನ್ ಅನ್ನು ನೀತಿ ಆಯೋಗ್ ಆಯೋಜಿಸಿದೆ. ನೀತಿ ಆಯೋಗ್ ಬಗ್ಗೆ ನೋಡೋದು ಸ್ನೇಹಿತರೆ, ನೀತಿ ಆಯೋಗದ ಚೇರ್ಪರ್ಸನ್ ನರೇಂದ್ರ ಮೋದಿ ಅಂಡ್ ನೀತಿ ಆಯೋಗದ CEO ಅಮಿತಾಬ್ ಕಾಂತ್. ಆಸ್ಟ್ರೇಲಿಯಾ ಬಗ್ಗೆ ನೋಡೋದು ಸ್ನೇಹಿತರೆ, ಆಸ್ಟ್ರೇಲಿಯಾದು ಪ್ರೈಮ್ ಮಿನಿಸ್ಟರ್ ಸ್ಕಾಟ್ ಮಾರಿಸನ್. ಆಸ್ಟ್ರೇಲಿಯಾದು ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್ ಅಂಡ್ ಆಸ್ಟ್ರೇಲಿಯಾದು ಕ್ಯಾಪಿಟಲ್ ಕ್ಯಾನ್ಬೆರಾ. Which country will take part in 24th edition of Malabar exercise along with India, US and Japan? ಭಾರತ, US ಮತ್ತು ಜಪಾನ್ ಜೊತೆಗೆ ಮಲಬಾರ್ ಎಕ್ಸಸೈಸ್ನ 24ನೇ ಆವೃತ್ತಿಯಲ್ಲಿ ಯಾವ ದೇಶ ಭಾಗವಹಿಸಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಆಸ್ಟ್ರೇಲಿಯಾ. ಭಾರತ, US ಮತ್ತು ಜಪಾನ್ ಜೊತೆಗೆ ಮಲಬಾರ್ ಎಕ್ಸಸೈಸ್ನಲ್ಲಿ ಆಸ್ಟ್ರೇಲಿಯಾ ಭಾಗವಹಿಸಲಿದೆ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, who has been appointed as MD and CEO of HDFC Bank? HDFC ಬ್ಯಾಂಕಿನ MD ಮತ್ತು CEO ಆಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಶಶಿಧರ್ ಜಗದೀಶನ್. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವವಲ್ ರಾಮ್ಕಲ್ವನ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ವವಲ್ ರಾಮ್ಕಲ್ವನ್ ಅವರನ್ನು ಯಾವ ದೇಶದ ಅಧ್ಯಕ್ಷನಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಸಿಚೆಲೀಸ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ ಅಡ್ಮಿನಿಸ್ಟ್ರೇಟರ್ ಆಫ್ ನಾಸಾ? ನಾಸಾದ ನಿರ್ವಾಹಕರು ಯಾರು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಿಚ್ ಡೇ ಆಫ್ ದ ಇಯರ್ ಇಸ್ ಅಬ್ಸರ್ವ್ಡ್ ಆಸ್ ಇನ್ಫ್ಯಾಂಟ್ರಿ ಡೇ ಬೈ ಇಂಡಿಯನ್ ಆರ್ಮಿ ಎವ್ರಿ ಇಯರ್?
ಪ್ರತಿ ವರ್ಷ ಭಾರತೀಯ ಸೇನೆಯು ಯಾವ ದಿನವನ್ನು ಇನ್ಫ್ಯಾಂಟ್ರಿ ದಿನವೆಂದು ಆಚರಿಸುತ್ತದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.